ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಮ್ಮ ನಮ್ಮ ರಾಜ್ಯದ ಸಂಕ್ಷಿಪ್ತ ವಾರ್ತೆ ಏನಾಗಿದೆ ಹೆಂಗಂದರೆ, ಮಲ್ಲಿಕಾರ್ಜುನ್ ಖರ್ಗೆಯ ಸಹಪಾಠಿಗಳೆಲ್ಲ ಈಗ ಡೆಲ್ಲಿಗೆ ಹೋಗಿದ್ದಾರೆ. ಡೆಲ್ಲಿಗೆ ಏನಕ್ಕೆ ಹೋಗಿದ್ದಾರೆ? 24ಕ್ಕೆ ಏನೋ ಸಭೆ ಸೇರ್ತಾರೆ, ಇದನ್ನು ಮಾಡ್ತಾರೆ, ಮಾತುಕತೆ ನಡೀತದೆ ಹಂಗಂತ ಏನು ಕತೆ ಹೇಳ್ತಾಯಿದ್ರು. ಆ ಕತೆಗೆ ಈಗ ಫುಲ್ ಸ್ಟಾಪ್ ಇಕ್ಕೋದಕ್ಕೆ ಹೋಗಿದ್ದಾರೆ ಅಂತ ಅನ್ಕೋತೀನಿ. ಆದರೆ ನಾನು ದಿವಸ ಬರೀ ಇದನ್ನೇ ಹೇಳ್ತಾ ಇರ್ತೀನಿ, ಅವರು ಅದನ್ನೇ ಹೇಳ್ತಾ ಇದ್ದಾರೆ, ನಾವು ಕೇಳಿಸ್ಕೊತಾ ಇದ್ದೀವಿ. ಈ 24 ಮತ್ತು 24ರಿಂದ 25, 26ವರೆಗೂ ಏನೋ ನಡೀತದಂತೆ ಈ ಮಾತುಕತೆ ಎಲ್ಲ. 26ನೇ ತಾರೀಕಲ್ಲಿ ಇದು ಫೈನಲ್ ಆಗೋಗ್ಬಿಡುತ್ತೆ. ಡಿ ಕೆ ಶಿವಕುಮಾರ್ಗೆ ಕುರ್ಚಿ ಕೊಡೋದೇ ಬೇಡ ಅಂತ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಆದರೆ ಡಿ ಕೆ ಶಿವಕುಮಾರ್ ಈಗ ಕನಕಪುರದಲ್ಲೇ ಇದ್ದು, ಕನಕಪುರ ತಾಯಿ ಕೆಂಕೇರಮ್ಮನ ಪೂಜೆ ಮಾಡಿಕೊಂಡು ಅಲ್ಲಿ ಒಂದು ಚುನಾವಣೆ ಇತ್ತು, ಚುನಾವಣೆಗೆ ಹೋಗಿ ವೋಟ್ ಹಾಕಿದ್ದಾರೆ ಅಂತ ಒಂದು ಸುದ್ದಿ ಆಯಿತಾ. ಮತ್ತು ಇವರು ಇಲ್ಲಿ ಪತ್ರಕರ್ತರು ಕೇಳಿದ್ದಕ್ಕೆ ಅವರೊಂದು ಮಾತು ಹೇಳಿದ್ರು, 5-6 ಜನ ಮಧ್ಯೆ ನಡೆದಂಥ ವ್ಯಾಪಾರ ಇದು, ನಾನು ಏನು ಹೇಳಲಾರೆ, ನಾನು ಹೇಳಿ ಪಕ್ಷಕ್ಕೆ ನಾನು ಮುಜುಗರ ತರಲಾರೆ ಅಂತಾರೆ. ಮುಜುಗರ ತತ್ತಾನೆ ಅವರೇ. ಪಕ್ಷಕ್ಕೆ ಮುಜುಗರ ತರಲ್ಲ ಅಂದರೆ ಪಕ್ಷದ ವಿಷಯನೇ ಮಾತಾಡಬೇಡ್ದಲ್ವಾ? ಮುಖ್ಯಮಂತ್ರಿನೇ ಬೇಡಪ್ಪ ಹಂಗಂತ ಅನ್ಬೇಕಪ್ಪ. ಪಕ್ಷ ಅದನ್ನು ಹೇಳಾದ್ಮೇಲೆ ಪಕ್ಷಕ್ಕೆ ಮುಜುಗರ ಅಲ್ಲದೆ ಇನ್ನೇನು? ಈಗಾಗಲೇ 1 ವರ್ಷದಿಂದ ಹೇಳ್ತಾ ಇದ್ದೀರಾ, ಅದೇ ಮುಜುಗರ, ಅದೇ ಸಮಸ್ಯೆ. ಸಿದ್ದರಾಮಯ್ಯನವರು ಅಷ್ಟೇ, ಈಗಾಗಲೇ 8 ವರ್ಷ ಅವರು ರಾಜಭಾರ ಮಾಡಿಬಿಟ್ರು. ಈ 8ನೇ ವರ್ಷದಲ್ಲಿ ಮತ್ತೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅವರ ಮಗ ಪ್ರಿಯಾಂಕ ಖರ್ಗೆ ಮತ್ತು BK ಹರಿಪ್ರಸಾದ್ ಎಲ್ಲ ದೆಹಲಿಗೆ ದೌಡಾಯಿಸಿದ್ದಾರೆ. ಇವ್ರದ್ದೇ ವಿಷಯ, ಯಾರದೇ ವಿಷಯ? ಡಿ ಕೆ ಶಿವಕುಮಾರ್ದೇ ವಿಷಯ ಮಾತಾಡೋಕ್ಕೆ ಅಂತ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ವಿಷಯನೂ ಕೂಡ ಮಲ್ಲಿಕಾರ್ಜುನ ಖರ್ಗೆಯ ಮಗ ಮರಿ ಖರ್ಗೆ, ಪ್ರಿಯಾಂಕ ಖರ್ಗೆ ರಾಹುಲ್ ಗಾಂಧಿಗೆ ಎಲ್ಲ ವಿವರಣೆ ಮಾಡಿದ್ದಾರೆ ಹೆಂಗಂತ ಒಂದು ವಿಷಯ. ಎರಡನೇದು, ಇನ್ನೊಬ್ಬರು BK ಹರಿಪ್ರಸಾದ್ ಕೂಡ ಎಲ್ಲ ವಿಷಯನೂ ಹೇಳಿದ್ದಾರೆ. ರಾಜ್ಯದಲ್ಲಿ ಆಗು ಹೋಗುಗಳು, ಪಕ್ಷದಿಂದ ಏನಾದ್ರೂ ಹೆಚ್ಚು ಕಡಿಮೆ ಆದರೆ ಏನೆಲ್ಲ ಆಗುತ್ತೆ ತೊಂದರೆಗಳು ಅಂತ ಇದು ಡಿಸ್ಕಸ್ ನಡೀತಾ ಇದೆಯಂತೆ. ಮುಖ್ಯಮಂತ್ರಿ ಬದಲಾವಣೆ ಮಾಡಿದ್ರೆ ಏನೆಲ್ಲ ಆಗ್ಬೋದು, ಏನೆಲ್ಲ ತೊಂದರೆಗಳು ಅನುಭವಿಸ್ಬೋದು ಅಂತ ಅಂದ್ಕೊಂಡು ಚರ್ಚೆಗಳಾಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ನೋಡಬೇಕು, ಡಿ ಕೆ ಶಿವಕುಮಾರ್ಗೆ ಅಧಿಕಾರನಿಗೆ ಕೊಡಬೇಕು ಅನ್ನೋ ಇಚ್ಛೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವ್ರಿಗೆ ಸತಾಯಿಸ್ತಾ ಇದ್ದಾರೆ. ಪಾಪ ಅವ್ರಿಗೆ ಹೇಳಂಗಿಲ್ಲ ಬಿಡಂಗಿಲ್ಲ. ಈ ಕಡೆ ಸಹಪಾಠಿಗಳೆಲ್ಲ ಕೆಲವರು ಮಂತ್ರಿ ಪದವಿ ಬೇಕು ಅಂತೇಳಿ ನೆನ್ನೆನೇ ಎಲ್ಲ ಹೋಗಿದ್ದಾರೆ ಹೆಂಗಂತ ಹೇಳಿ ನೆನ್ನೆ ಒಂದು ಸುದ್ದಿ ಇತ್ತು. ನೆನ್ನೆ ಎಲ್ಲ ಹೋಗಿ ಕೆಲವರು ನಾವು ಮಂತ್ರಿ ಆಗಬೇಕು ಅಂತ ಏನೋ ರಿಸಪಲ್ ಮಾಡ್ತಾ ಇದ್ದಾರಂತೆ. ರಿಸಪಲ್ ಮಾಡಿದ್ರೆ ನಮಗೆ ಮಂತ್ರಿ ಸ್ಥಾನ ಕೊಡಿ ಹಿಂಗಂತ ಕೇಳ್ತಾ ಇದ್ದಾರೆ ಹಿಂಗಂತ ಒಂದು ಸುದ್ದಿ. ಅದಕ್ಕೆ ಅಲ್ಲೇ ಬೀಡ್ಬಿಟ್ಟಿದ್ದಾರೆ ಕೆಲವು MLAಗಳು. ಡೆಲ್ಲಿನಲ್ಲೇನು ಎಲ್ಲ ಹೇಳ್ತಿದ್ರಲ್ಲ, ಡಿ ಕೆ ಶಿವಕುಮಾರ್ ಗಾಳಿ ಕುಡಿಯೋಕೆ ಹೋಯ್ತಾರ ಹಂಗಂತ. ಗಾಳಿ ಕುಡಿಯೋಕ್ಕೆ ಹೋಗೋದು, ಇನ್ನೇನು ಕೊಡ್ತಾರೆ ಅವನು? ರಾಹುಲ್ ಗಾಂಧಿ ಏನು ಒಂದು ಟೀನೂ ಕೊಡಿಸಲ್ಲ. ಅರ್ಥ ಆಯ್ತಾ? ರಾಹುಲ್ ಗಾಂಧಿ ಬಂದವ್ರಿಗೆ ಒಂದು ಟೀನೂ ಕೊಡಿಸಲ್ಲ. ಬರಬೇಕು, ನಿಂತ್ಕೋಬೇಕು, ಮಾತಾಡ್ಕೋಬೇಕು, ಹೋಯ್ತಾ ಇರಬೇಕು, ಇಷ್ಟೇ. ಅದು ಏನೋ ಪೂರ್ತಿ ಅವನ ಮಾತು ಆಡೋಂಗಿಲ್ಲ, ಎರಡೇ ಮಾತು. ಯಾಕೆಂದರೆ ಅವ್ನಿಗೆ ಹಿಂದಿ ಬರಲ್ಲ, ಇವ್ರಿಗೆಲ್ಲ ಹಿಂದಿ ಬರಲ್ಲ, ಅವನಿಗೆ ಕನ್ನಡ ಬರಲ್ಲ. ಅರ್ಥ ಆಯ್ತಾ? ಇಂಗ್ಲೀಷಲ್ಲಿ ಟೀಸ್ಪೋಸ್ ಅಂದ್ಕೊಂಡು ಹೇಳ್ಬಿಟ್ಟು ಸೀದಾ ಬರ್ತಾರೆ ಅಷ್ಟೇ. ಅದೇನು ಭಾವನಾತ್ಮಕವಾಗಿ ಹೇಳೋವಂಥ ವಿಷಯಗಳೇ ಇಲ್ಲ. ಅವನಿಗೆ ಅವ್ನು ಭಾವನಾತ್ಮಕ ಅಂದರೆ ಏನು ಅಂತ ರಾಹುಲ್ಗೆ ಗೊತ್ತಿಲ್ಲ, ಇನ್ನು ವಿಷಯ ಎಲ್ಲಿ ಕೇಳಿಸ್ಕೊತಾರೆ? ಹಂಗಾಗಿದೆ ಈಗ ಸಮಸ್ಯೆ. ಭಾವನಾತ್ಮಕ ವಿಷಯಗಳು ಹಂಗಂದರೆ ನಮ್ಮ ಡಿ ಕೆ ಶಿವಕುಮಾರ್ಗೆ ಎಷ್ಟು ದುಃಖ ಆಗುತ್ತೆ, ದುಮ್ಮಾನ ಇದೆ, ಅದನ್ನೆಲ್ಲ ಬಿಡಿಸಿ ಹೇಳಬೇಕು ಅಂತಂದರೆ ಅದೊಂದು ದಿನ ಆಗುತ್ತೆ ಕರೆಕ್ಟಾಗಿ ಹೇಳಬೇಕು ಅಂತಂದರೆ. ಅದನ್ನಿಗೇನು ಕನ್ನಡದಲ್ಲಿ ಆದರೆ ಅಚ್ಚುಕಟ್ಟಾಗಿ ಹೇಳ್ಬೋದು. ಹಿಂದಿನಲ್ಲಿ ಏನು ಹೇಳ್ತಾರೆ ಅವರು, ಇಲ್ಲ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ವಾಟ್ ಈಸ್ ದಿಸ್ ಅಂತಾರೆ, ದಿಸ್ ಪಾಸ್ ಅಂತಾರೆ, ಮುಗ್ದಾಯಿತು. ಇವ್ರಿಗೆ ಮುಖ್ಯಮಂತ್ರಿ ಸೀಟ್ ಕೊಡಿ ಅಂತಾರೆ, ಮುಗ್ದಾಯಿತು. 2-3 ಮಾತಲ್ಲಿ ಮುಗ್ದೋಯ್ತದೆ ಅಷ್ಟೇ. ಹೌದಾ, ಸರಿ ಆಯಿತು ನೀವು ನಡೀರಿ ಹಿಂಗಂತ ಓಡಿಸ್ತಾ ಇರ್ತಾನೆ ಎಲ್ಲರಿಗೂ.
ಹಿಂಗಾಗಿದೆ ಈಗ ವಿಷಯ. ಮತ್ತು ಇನ್ನೊಂದು ಏನಪ್ಪ ಹಂಗಂತಂದರೆ, ನಮ್ಮ ರಾಜ್ಯದಲ್ಲಿ ಜನರಿಗೆ ಬೇಕಾಗಿರೋದು ಸಿಕ್ಕಲ್ಲ, ಬೇಡದೇ ಇರೋದು ಎಲ್ಲ ಸಿಗುತ್ತೆ. ಹೆಂಗಂತಂದರೆ, ನಮ್ಮ ಕಾಂಗ್ರೆಸ್ ಸರ್ಕಾರ ಬೇಕಾಗಿರೋದನ್ನು ಯಾವುದೂ ಮಾಡಲ್ಲ, ಬೇಡದೇ ಇರೋ ಕೆಲಸಗಳು ಎಲ್ಲನೂ ಮಾಡ್ತವೆ. ನಮ್ಮ ಈ ಜನರ ಈ ಎರಡೂವರೆ ಸಾವಿರ ರೂಪಾಯಿ ಏನಿದೆ, ಇದನ್ನೀಗ ಎಲ್ಲರಿಗೂ ಕೊಟ್ಟಿದ್ದೀನಿ ಅಂತಾರೆ. ಎಷ್ಟೋ ಜನ ಕೇಳಿದ್ರೆ ಗೊತ್ತಿಲ್ಲ, ಬಂದಿಲ್ಲ, ಹಣ ಬಂದು 2 ತಿಂಗಳಾಯಿತು ಅಂತಾರೆ. ಹಿಂಗೆ ಏನೆಲ್ಲ ಹೇಳ್ತಾರೆ. ಹೆಂಗಂತಂದರೆ, ಆದರೂ ಈ ಜನ ಕಾಂಗ್ರೆಸ್ ಅಂತಾರೆ. ಅದು ಯಾವುದೋ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಇದು ಬೇರೆ ಓಡಿಸ್ತಾ ಇದ್ದಾರೆ. ಯಾರು ಎಲ್ಲ ಸೇರಿಕೊಂಡು, ಕಾಂಗ್ರೆಸ್ನವರೇ, ವಿರೋಧ ಪಕ್ಷದ ನಾಯಕರುಗಳೆಲ್ಲ ಸೇರಿಕೊಂಡು, ಅದರಲ್ಲಿ ಸಿದ್ದರಾಮಯ್ಯನೂ ಕೂಡ ಒಂದು ಬನೀನ್ ಬಿಡುಗಡೆ ಮಾಡಿದ್ರು, ಕಾಕ್ರೋಚ್ ಬನೀನ್. ಕಾಕ್ರೋಚ್ ಬನೀನ್ ಏನು, ಯಾಕೆ ಬಿಡುಗಡೆ ಮಾಡಿದ್ರು, ಏನು ವಿಷಯ ಅಂತೂ ಇಲ್ಲ. ಅರ್ಥ ಆಯ್ತಾ? ಕೋರ್ಟಲ್ಲಿ ಏನೋ ಒಂದು ವಿಷಯ ಆಗಿತ್ತು, ಆ ವಿಷಯಕ್ಕೆ ಕಾಕ್ರೋಚ್ ಅಂತ ಹೇಳಿದರು. ಆ ಕಾಕ್ರೋಚ್ ಇಟ್ಕೊಂಡು ಏನಕ್ಕೋಸ್ಕರ ಇದನ್ನೀಗ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ಹೆಂಗಂತ ಗೊತ್ತಿಲ್ಲ, ಒಬ್ರಿಗೂ ಗೊತ್ತಿಲ್ಲ. ಆದರೆ ಎಲ್ಲ ಬುದ್ಧಿವಂತರು ಎಲ್ಲರೂ ಏನು ಮಾಡ್ತಾಯಿದ್ದಾರೆ, ಲೈಕ್ ಮಾಡ್ತಾಯಿದ್ದಾರೆ. ಯಾಕೆ ಲೈಕ್ ಮಾಡಬೇಕು, ಯಾಕೆ ಪೋಸ್ಟ್ ಮಾಡಬೇಕು, ಯಾರಲ್ಲೂ ಯಾವ ಯೋಚನೆಯೂ ಇಲ್ಲ ಅವ್ರಿಗೆ. ಆಯಿತಾ? ಒಟ್ಟಿನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಹೆಂಗಂದ್ರೇನು, ಜನತಾ ಪಾರ್ಟಿಗೆ ತೊಂದರೆ ಆಗ್ಬಿಡುತ್ತಾ? ಏನೂ ಆಗಲ್ಲ. ಯಾಕಂತಂದರೆ ಎಲ್ಲ ಬುದ್ಧಿವಂತರು ಇದ್ದಾರೆ, ಎಲ್ಲ ಓದ್ಕೊಂಡಿದ್ದಾರೆ, ಯಾರು ಬೇಕೋ ಅವ್ರು ಮಾತ್ರ ಮಾಡ್ತಾಯಿದ್ದಾರೆ. ಆದರೂ ಅವ್ರಿಗೇನು ವಿಷಯ ತಿಳಿತೋ ಅದ್ರ ಮೇಲೆ ಅರ್ಥದ ಮೇಲೆ. ನನಗಂತೂ ಏನು ವಿಷಯ ಅಂತ ತಿಳಿಲಿಲ್ಲಪ್ಪ. ಯಾಕೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿದ್ರು ಅಂತಲೇ ಗೊತ್ತಿಲ್ಲ. ಅದಕ್ಕೆ ನಾನು ಯಾಕೆ ಲೈಕ್ ಮಾಡಲಿ? ಅರ್ಥ ಆಯ್ತಾ? ವಿಷಯನೇ ಗೊತ್ತಿಲ್ವ ಅಂತಂದಮೇಲೆ ಅವ್ರೇನೋ ಒಂದು ಹಾಕೋರೆ, ಅದಕ್ಕೇನೋ ನಾವು ಸಪೋರ್ಟ್ ಮಾಡಬೇಕು ಅಂತ ಯಾಕೆ ಹೋಗಬೇಕು ಮುಂದೆ? ಆಮೇಲೆ ಹೇಳ್ತಾರೆ ಜೆನ್ಸಿ. ಏನು ಜೆನ್ಸಿಗಳು? ಮೊದಲು ಇದ್ರಲ್ವ ಜೆನ್ಸಿಗಳೆಲ್ಲ? ಜೆನ್ಸಿಗಳು ಇಲ್ದಿದ್ದ ರಾಜ್ಯ ಯಾವುದು ಇಲ್ಲ, ಜೆನ್ಸಿಗಳು ಇಲ್ಲದೆ ದೇಶ ಯಾವುದು? ಪ್ರತಿಯೊಂದು ಕಡೆನೂ ಆ ಜೆನ್ಸಿ ಇದೆ. ಜೆನ್ಸಿ ಇದ್ರೆ ಏನು, 15ರಿಂದ 18 ವರ್ಷ ಹುಡುಗರುಗಳು, 30 ವರ್ಷದ ಒಳಗಡೆ. ಅದೇನು ಯಾವ ಊರಲ್ಲೂ ಇರಲ್ವಾ? ಯಾವ ದೇಶದಲ್ಲೂ ಇಲ್ವಾ? ಇಷ್ಟವರೆಗೂ ನಮ್ಮ ಪ್ರಧಾನಿಯವ್ರಿಗೆ ಓಟ್ ಹಾಕಲಿಲ್ವ? ಅವರೇ ಹಾಕಿದ್ದು ಓಟು, ಆ ಜೆನ್ಸಿಗಳೇ ಹಾಕಿದ್ದು. ಅವ್ರ ಜೊತೆ ನಮ್ಮಂಥವ್ರು ಸೇರ್ಕೊಂಡು ಹಾಕಿದ್ವಿ, ಗೆದ್ದ. ಭಾರಿ ಬಹುಮತದಿಂದ ಗೆದ್ದಿದ್ದಾರೆ. ಅರ್ಥ ಆಯ್ತಾ? ಇದೇ ವಿಷಯಗಳನ್ನೀಗ ತಗೊಂಡೋಗಿ ಜೆನ್ಸಿ ಅಂತ ಪತ್ರಕರ್ತರಿಗೆ ಇನ್ನೇನೋ ಮಾಡೋಕ್ಕೆ ಕೆಲಸ ಇಲ್ಲ, ಹೇಳ್ತಾ ಇರ್ತಾರೆ. ಅದರಲ್ಲಿ ನೀವೂ ಹಂಗೆ ಇದು ಮಾಡ್ಕೊಂಡ್ರೆ ಹೆಂಗ್ರಿ ರೀ ಪತ್ರಕರ್ತರ? ನಿಮ್ಗೇನು ಬುದ್ಧಿಗಿದ್ದಿ ಆಯ್ತಾ ನಿಮಗೆ ಪತ್ರಕರ್ತರಿಗೆ? ಯಾವುದೋ ಒಂದು ದೊಡ್ಡ ವಿಷಯ ಹಂಗಂತ ಹೇಳ್ಕೊಂಡು ಅದೇ ಯಾವುದೋ ಕಾಕ್ರೋಚ್ ಅಂತ ಹೇಳ್ಕೊಂಡು ದಿವಸ ಅದನ್ನೇ ಸುತ್ತಾ ಇದ್ದೀರಪ್ಪ ಎಲ್ಲರೂ. ಬೇರೆ ಇನ್ನೇನು ವಿಷಯನೇ ಇಲ್ಲ. ಮತ್ತು ನಮ್ಮ DK ಶಿವಕುಮಾರ್ಗೆ ಮುಖ್ಯಮಂತ್ರಿ ಮಾಡೋಕ್ಕೆ ಅದ್ರ ಬಗ್ಗೆ ಏನಾದರೂ ಮಾತಾಡ್ರಿ ಹೆಂಗಂತಂದರೆ ಅದನ್ನು ಯಾರೂ ಮಾತಾಡ್ತಾ ಇಲ್ಲ ಪಾಪ. ಎಲ್ಲ ಬೇಡದೇರ ಅಂತಿದ್ದೆ, ಬೇಕಾಗಿರ್ತಕ್ಕಂಥ ವಿಷಯನೇ ಇಲ್ಲ. ಈಗ ನಮ್ಮ DK ಶಿವಕುಮಾರ್ ಅವರು ಈಗಾಗಲೇ ಏನು ಮಾಡಿದ್ದಾರೆ, ಬೆಂಗಳೂರಲ್ಲೇ ಇದ್ದಾರೆ. ಇವರು ಇನ್ನೂ ಡೆಲ್ಲಿಗೆ ಹೋಗಿಲ್ಲ. ಡೆಲ್ಲಿಗೆ ಅವ್ರನ್ನೂ ಕರೆಸ್ತಾರೆ ಹೆಂಗಂತ ಸುದ್ದಿ ಇದೆ. ನೋಡೋಣ, ಸಂಜೆವರೆಗೆ ಏನಾದ್ರು ಕರೆಸ್ಬೋದೋ ಏನೋ. ಅಲ್ಲಿಗೆ ಹೋಗಿ ಏನು ಮಾತುಕತೆ ಮಾಡ್ತಾರೆ, ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಮತ್ತು ನಿಮಗೆ ಹೆಚ್ಚಿನ ಸುದ್ದಿನೀಗ ನಾನು ಹೇಳ್ತೀನಿ. ಇಷ್ಟು ಹೇಳಿ ನಾನು ನನ್ನ ಮಾತನ್ನೀಗ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ನನ್ನೀಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ತಾ ಇಷ್ಟು ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.